ಈ ವಿಡಿಯೋ ಮಾಡಲು ಕಾರಣ ಏನು ಅಂತ ಅಂದರೆ ನಿಮಗೆ ಗೊತ್ತಾಗಿರುತ್ತೆ, ನನ್ನ ತಮ್ಲೈನ್ ನೋಡಿರ್ತೀರಾ, ಹಾಗೆ ನಂದು ಡಿಸ್ಕ್ರಿಪ್ಷನ್ಸಲ್ಲೂ ನೋಡಿರ್ತೀರಾ ಏನು ಅಂತ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಂದು ಇವತ್ತು 1K ಆಗಿದೆ ಮತ್ತು 4000 ವಾಚ್ ಅವರ್ ಆಗಿದೆ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ. ಅಷ್ಟು ನಾನು ನಮ್ಮ ಮನೆ ದೇವ್ರಿಗೆ ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಏನೇ ಒಂದು ಮಾಡಬೇಕು ಅಂದರೆ ನಾನು ರಾಯರನ್ನ ನೆನೆಸ್ಕೊಂಡೇ ಮಾಡೋದು. ರಾಯರು ಇಲ್ಲದೇ ಇದ್ದರೆ ನನಗೇನು ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು. ರಾಯರು ಇರೋದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ನೀನು ಯಾವುದೋ ಒಂದು ರೀತಿಯಲ್ಲಿ ಇದ್ದಾರೆ ಅಂತ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಂದು ಇವತ್ತು 1K ಆಗಿದೆ ಮತ್ತು 4000 ವಾಚ್ ಅವರ್ ಆಗಿದೆ. ಪ್ಲೀಸ್ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ. ಮೊದಲನೇದಾಗಿ ಹೇಳಬೇಕು ಅಂದರೆ ನಾನು ಎಲ್ರಿಗೂ ಫಸ್ಟ್ ಮನಸಾರೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಥ್ಯಾಂಕ್ಸ್ ಟು ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್, ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ನಂದು ಇವತ್ತು 1K ಆಗಿದೆ ಮತ್ತು 4000 ವಾಚ್ ಅವರು ಕಂಪ್ಲೀಟ್ ಆಗಿದೆ. ಇನ್ನೇನು ಮೋನೋ ಕೂಡ ಅಪ್ಲೈ ಮಾಡಿದ್ದೀನಿ, ಮೋನೋ ಆನ್ ಆಗಿದೆ. ಇದಕ್ಕೆಲ್ಲ ನೀವೇ ಕಾರಣ. ಈ ಖುಷಿನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ತುಂಬ ಇಷ್ಟ ಆಯಿತು ನನಗೆ. ಮತ್ತು ಈ ವಿಡಿಯೋ ಮುಖಾಂತರ ನಾನು ಕೆಲವೊಬ್ಬರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ನೇಮ್ ಮೆನ್ಷನ್ ಮಾಡ್ತೀನಿ ಮತ್ತು ಕೆಲವೊಬ್ಬರನ್ನ ನೇಮ್ ಮೆನ್ಷನ್ ಮಾಡಿಲ್ಲ ಅಂತ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಇದಕ್ಕೆ ಪ್ರತಿಯೊಬ್ಬರೂ ಕಾರಣನೇ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ವೀಡಿಯೋ ಲೆಂತಿ ಆಗುತ್ತೆ. ಮೇನ್ ಕೆಲವೊಬ್ಬರ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ಅರುಣ್ ಬ್ರದರ್ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ಅಣ್ಣನ ರೀತಿಯಲ್ಲಿ ಬಂದು ಅವರು ತುಂಬ ಸಹಾಯ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದರೆ ನಾನು ಯೂಟ್ಯೂಬಲ್ಲಿ ನನಗೆ ಏನೂ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ ಖುಷಿಯಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ಕೂಡ ಹಾಗೆ ಅಲ್ವಾ, ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಖುಷಿಯಿಂದ ಸ್ಟಾರ್ಟ್ ಮಾಡ್ತೀವಿ. ನಂತರ ಬರ್ತಾ ಯಾವುದೇ ಆದರೂ ಬೇಜಾರು ಗೊತ್ತಲ್ವ, ಏನಪ್ಪ ನಾನು ವಾಚ್ ಅವರು ಕಂಪ್ಲೀಟ್ ಆಗ್ತಿಲ್ಲ, 1Kನೂ ರೀಚ್ ಆಗ್ತಾಯಿಲ್ಲ, ಏನು ಮಾಡಬೇಕು ಅಂತ ತುಂಬ ಟೆನ್ಷನಲ್ಲಿದ್ದೆ. ಆವಾಗ ನನಗೆ ಅರುಣ್ ಬ್ರದರ್ ತುಂಬ ಹೆಲ್ಪ್ ಮಾಡಿದ್ರು. ಅರುಣ್ ಬ್ರದರ್ ಬಂದು ಕೆಲವೊಂದು ನಾನು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಂಡಿರಲಿಲ್ಲ, ಸೆಟ್ಟಿಂಗ್ಸ್ನ ಚೆನ್ನಾಗಿ ಆನ್ ಮಾಡ್ಕೊಳ್ಳಿ, ವೀಡಿಯೋನ ಹಾಕಿ ಇನ್ನೂ ರೀಚ್ ಆಗುತ್ತೆ ಅಂತ ಸಪೋರ್ಟ್ ಮಾಡಿದ್ರು. ತುಂಬ ಖುಷಿ ಆಯಿತು. ಎಲ್ರಿಗೂ ತುಂಬ ಸಪೋರ್ಟ್ ಮಾಡ್ತಾರೆ ಅವರು, ಸಹಾಯ ಮಾಡಿದ್ರು. ಮತ್ತು ನೀವು ವಿಡಿಯೋ ಹಾಕಿ ಚೆನ್ನಾಗಿ ಓಡ್ತಾ ಇದೆ, ಯಾಕೆ ಡಲ್ ಆಗ್ತಿದ್ದೀರಾ, ಬೇಜಾರು ಮಾಡ್ಕೋಬೇಡಿ ಅಂತ ಸಪೋರ್ಟಿವ್ ಆಗಿ ನಿಂತು ಪ್ರತಿಯೊಂದು ವೀಡಿಯೋದಲ್ಲೂ ನನಗೆ ಹೇಳಿದ್ದಾರೆ, ಈ ರೀತಿ ಮಾಡಿ, ಈ ರೀತಿ ಹಾಕಿ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಿಮಗೂ ಏನಾದರೂ ಹೆಲ್ಪ್ ಬೇಕಿದ್ರೆ ಅವ್ರನ್ನ ಕೇಳಿ, ಅವ್ರು ಹೇಳ್ತಾರೆ. ಪ್ರತಿಯೊಂದು ವಿಷಯಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ನೀವು ಯಾವ ಟೈಮಲ್ಲಿ ಮೆಸೇಜ್ ಮಾಡ್ತೀರಾ ಆ ಟೈಮಲ್ಲಿ ಕೂಡ ಅವರು ಹೇಳ್ತಾರೆ. ಅವ್ರಿಗೆ ನಾನು ಮನಸ್ಪೂರ್ವಕವಾಗಿ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರುಣ್ ಬ್ರದರ್ ಕಡೆಯಿಂದ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ, ಅವ್ರು ಹೆಲ್ಪ್ ಮಾಡ್ತಾರೆ. ನೋಡಿ, ನನ್ನ ಡಿಸ್ಪ್ಲೇ ಮೇಲೆ ನಂಬರ್ ಕಾಣ್ತಾ ಇದೆ ಅಲ್ವಾ, ಆ ನಂಬರ್ಗೆ ನೀವು ಕಾಲ್ ಮಾಡಿ, ಮೆಸೇಜ್ ಮಾಡಿ, ಅವರು ನಿಮಗೆ ಎನಿ ಟೈಮ್ ಆನ್ಸರ್ ಮಾಡ್ತಾರೆ. ಆಮೇಲೆ ತುಂಬಾ ಹೆಲ್ಪ್ ಮಾಡ್ತಾರೆ ಅವರು. ಮತ್ತು ಇನ್ನೂ ನನ್ನ ಲೈಫಲ್ಲಿ ತುಂಬ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವರು ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಯೂಟ್ಯೂಬ್ ಮಾಡೋಕ್ಕೆ. ಇವಾಗ ಫಸ್ಟ್ ಆಗಿ ಅಮ್ಮನ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿನ್ನಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕಂದರೆ ನಾನು ಇಷ್ಟು ಓದಿ ಮನೇಲಿ ಕೂತ್ಕೊಳ್ಳೋದು ಯಾರಿಗೂ ಇಷ್ಟ ಆಗಲ್ಲ. ನಾನು ಕೂಡ ಆಚೆ ಹೋಗಿ ಕೆಲಸ ಮಾಡಬೇಕು ಅಂತ ಇತ್ತು, ಬಟ್ ನಾನು ಕೆಲಸ ಮಾಡೋ ಸಿಚುವೇಶನಲ್ಲಿ ಇರಲಿಲ್ಲ. ಯಾಕಂದರೆ 2 ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಆಚೆ ಹೋಗಿ ಕೆಲಸ ಮಾಡೋದು ಅಂದರೆ ತುಂಬ ಕಷ್ಟ. ಮಕ್ಕಳನ್ನ ನೋಡ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಅದಕ್ಕೆ ನಾನು ಬೇಜಾರು ಮಾಡ್ಕೊಳ್ತಾ ಇದ್ದೆ. ಏನು ಮಾಡೋದು, ನನಗೆ ಈ ಮನೇಲಿ ಕೂತ್ಕೊಂಡ್ರೆ ಏನು ಮಾಡೋಕ್ಕಲ್ವಲ್ಲ, ನಾನು ಅರ್ನಿಂಗ್ಸ್ ಮಾಡಬೇಕು, ಹೆಲ್ಪ್ ಮಾಡಬೇಕು ಅಂತ ಆಸೆ ಇತ್ತು. ಆವಾಗ ಅಂತಿದ್ರು ನಿಮ್ಮಮ್ಮ, ಏನಾದರೂ ಮಾಡು, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿದ್ಕೆ ನಾನು ಸರ್ಚ್ ಮಾಡಿದಾಗ ನನಗೆ ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ ಸಿಕ್ತು. ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿಯೊಂದು ಹಂತದಲ್ಲೂ ನನಗೆ ನಮ್ಮಮ್ಮ ಸಪೋರ್ಟಿವ್ ಆಗಿ ನಿಲ್ತಾರೆ. ನೀನು ಏನೇ ಮಾಡು ಅಂತ ಸಪೋರ್ಟಿವ್ ಆಗಿ ಹೇಳ್ತಾರೆ. ಈ ಥರ ಅಮ್ಮ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅನ್ಕೊತೀನಿ. ಆವಾಗ ಗೊತ್ತಿರಲಿಲ್ಲ ನನಗೆ ಏನು ಮಾಡಬೇಕು ಅಂತ. ತುಂಬ ಟೆಕ್ ಚಾನಲ್ಗಳನ್ನ ನೋಡಿದೆ, ವಿಡಿಯೋ ಹಾಕಿದೆ. ಸ್ವಲ್ಪ ಜನ ನೋಡ್ತಾ ಇದ್ರು, ಸ್ವಲ್ಪ ಜನ ನೋಡ್ತಾ ಇರಲಿಲ್ಲ. ಆದರೂ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ, ಹಾಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಒಂದಲ್ಲ ಒಂದು ದಿನ ನಾನು ರೀಚ್ ಆಗ್ತೀನಿ, ನನ್ನ ಭರವಸೆ ನಾನು ಕಳ್ಕೊಳ್ಳಿಲ್ಲ ಫ್ರೆಂಡ್ಸ್. ಅದಕ್ಕೆ ಎಷ್ಟಾದರೂ ನೋಡಲಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ. ನೋಡಲಿ ಬಿಟ್ಟರೆ ಬಿಡಲಿ, ನಾನು ಮಾಡೋ ಪ್ರಯತ್ನ ನಾನು ಯಾವತ್ತೂ ಬಿಡಬಾರ್ದು ಅನ್ನೋ ಛಲಕ್ಕಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಅಂದರೆ ಯಾಕಂದರೆ ನನಗೆ ಎಷ್ಟೊಂದು ಜನ ನೋಯಿಸಿದ್ದಾರೆ. ಇವಳೇನಪ್ಪ ಯೂಟ್ಯೂಬ್ ಮಾಡ್ತಾಳೆ, ಏನೋ ವೀಡಿಯೋ ಹಾಕ್ತಾಳೆ, ಏನು ಮಾಡೋಕ್ಕಾಗುತ್ತೆ ಇವಳ ಕೈಲಿ ಅಂತ ಹೇಳಿದರು. ಬಟ್ ನಾನು ಮಾಡಿ ತೋರಿಸ್ಬೇಕು ಎಲ್ರಿಗೂ ಅಂತ, ಏನು ಅಂತ ಎಲ್ರಿಗೂ ತೋರಿಸ್ಬೇಕಿತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ.
ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರೀ, ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಕೆಲವೊಂದು ಟೈಮ್ ನಾನು ಲೈವ್ ಅಂತ ನಂಗೆ ಗೊತ್ತಿರಲಿಲ್ಲ, ಕೆಲವೊಬ್ರು ಲೈವ್ಗೆ ಹೋದಾಗ ಗೊತ್ತಾಯಿತು ನೀವು ಲೈವ್ ಮಾಡಿ ಆವಾಗ ವಾಚ್ ಅವರ್ ಆಗುತ್ತೆ ಅಂತ. ಆವಾಗ ನಾನು ಲೈವ್ ಸ್ಟಾರ್ಟ್ ಮಾಡಿದೆ, ಆವಾಗ ನಮ್ಮ ಮನೆಯವ್ರು ಕೂಡ ಸಪೋರ್ಟ್ ಮಾಡಿದ್ರು, ಹೋಗಿ ಲೈವ್ ಮಾಡು, ನಾನು ಮಕ್ಕಳನ್ನ ನೋಡ್ಕೊಳ್ತೀನಿ ಅಂತ ಆವಾಗ ಸಪೋರ್ಟ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ರೀ. ಹಾಗೆ ನಮ್ಮ ತಮ್ಮಂದಿರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು, ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನ್ ಆಗಿ ಹೇಳಬೇಕಂದ್ರೆ ನನ್ನ ಮಕ್ಕಳಿಗೆ ತುಂಬಾ ಥ್ಯಾಂಕ್ ಯು. ಯಾಕಂದರೆ ಅಮ್ಮ ನೀನು ವೀಡಿಯೋ ಹಾಕು, ಲೈಕ್ ಕೊಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ನನ್ನ ಮಕ್ಕಳು ಇಬ್ಬರೂ ಹೇಳ್ತಾಯಿದ್ರು. ಅವ್ರಿಗೆ ಪಾಪ ಅವ್ರಿಗೆ ಎಷ್ಟು ಖುಷಿ ಅಂದರೆ ನಮ್ಮಮ್ಮ ಬೆಳೀಲಿ ಏನೋ ಮಾಡಲಿ ಅಂತ ಅವ್ರಿಗೂ ತುಂಬ ಖುಷಿ ಇತ್ತು. ಬಟ್ ಅದೇ ರೀತಿ ಸಪೋರ್ಟ್ ಮಾಡಿದ್ರು ಪಾಪ ನನಗೆ. ಅವರು ಒಂದೊಂದು ಟೈಮು ಅವರು ಅಭ್ಯಾಸ ಆಗಲಿ ಹೋಮ್ವರ್ಕ್ ಆಗಲಿ ಹಾಗೆ ಮಾಡ್ತಾನೆ ನಾವು ಸೈಲೆಂಟ್ ಆಗಿರ್ತೀವಿ, ನೀನು ಮಾಡು ಅಂತ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ, ಇಬ್ಬರಿಗೂ ಲವ್ ಯು ಪುಟ್ಟ. ಏನಪ್ಪ ಇಷ್ಟೇ ಜನ ಹೆಸರು ಹೇಳ್ತಾ ಇದ್ದೀರಾ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ. ಮೇನ್ ಆಗಿ ನನಗೆ ತುಂಬ ಹೆಲ್ಪ್ ಮಾಡಿರೋರ ಹೆಸರು ಹೇಳ್ತಾ ಇದ್ದೀನಿ. ಮತ್ತು ನೀವು ನನ್ನ ಹಿಂದೆಯಿಂದನೂ ತುಂಬ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದರೆ ಕೆಲವೊಂದು ಟೈಮ್ ಕಾಣದ ಕೈಗಳಿಂದನೂ ತುಂಬಾ ಸಹಾಯ ಆಗಿರುತ್ತೆ, ಅದು ಕಾಣಲ್ಲ ಯಾರಿಗೂ ಯಾರಿಂದ ಆಗಿದೆ ಅಂತ. ಬಟ್ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ಬರು ಸಿಸ್ಟರ್ ಇದ್ದಾರೆ ನನಗೆ, ಅವರು ಕೂಡ ಹೇಳಿದರು ನೀವು ವೀಡಿಯೋ ಮಾಡಿ, ನಿಮ್ಮ ವೀಡಿಯೋಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ. ಅವರು ಇವರಲ್ಲಿ ಒಬ್ಬರು ಮೋಟಿವೇಟು ಅಂತ ಹೇಳ್ಬೋದು. ಹಾಗೆ ಲಚ್ಚು ಬ್ರದರು, ಅರ್ಜುನ್ ಬ್ರದರ್ ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇದರಲ್ಲಿ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಕೂಡ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅವ್ರಿಗೂ ಕೂಡ ಮನಸ್ಫೂರ್ತಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳು ತುಂಬಾ ಹೆಲ್ಪ್ ಮಾಡಿದ್ಲು ನನಗೆ. ನೀನು ಮಾಡು, ಯಾಕೆ ಬಿಡ್ತೀಯ, ನೀನು ಮಾಡು, ಸಪೋರ್ಟಿವ್ ಆಗಿ ನಿಂತಲು ನನಗೆ. ಆಮೇಲೆ ಕೊನೆಯದಾಗಿ ನನಗೆ ನಂದಿನಿ ಅಮ್ಮಂಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ನಂದಿನಿ ಅಮ್ಮ, ನಿಮ್ಮಿಂದನೂ ನನಗೆ ಸಪೋರ್ಟು ಸಿಕ್ಕಿದೆ. ಆಮೇಲೆ ಪೂರ್ವಿಕಾ ಸಿಸ್ಟರ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಪೂರ್ವಿಕಾ ಸಿಸ್ಟರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇಷ್ಟು ದಿವಸ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ನನಗೆ ತುಂಬ ಖುಷಿಯಾಗಿದೆ. ಎಲ್ರಿಗೂ ಚಿರಋಣಿ ಆಗಿರುತ್ತೇನೆ. ಎಲ್ರಿಗೂ ನನ್ನ ಹೃದಯಪೂರ್ವಕ ಕೊನೆಯದಾಗಿ ಧನ್ಯವಾದಗಳು. ಓಕೆ, ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್.